ಈ ವರ್ಷವೂ ಇಂದ್ರ ದೇವರಿಗೆ ಅಭಿಷೇಕ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡೋಣ. ಅವರು ನಮಗೆ ಮಳೆಯ ರೂಪದಲ್ಲಿ ಕೃಪೆ ತೋರುತ್ತಾರೆ. ಕೃಷ್ಣ ಕುತೂಹಲದಿಂದ, ತಂದೆ, ಇಂದ್ರನಿಗೆ ನಾವು ಏಕೆ ಪೂಜೆ ಮಾಡಬೇಕು? ಮಳೆ ನೀಡುವುದು ಇಂದ್ರನ ಅಥವಾ ಪೃಥ್ವಿಯ ಗೋವರ್ಧನ ಪರ್ವತನ ಎಂದು ಪ್ರಶ್ನಿಸಿದನು. ಗೋಪಿಯರು ಸಂದೇಹದಿಂದ, ಅಯ್ಯೋ ಕೃಷ್ಣ, ಇಂತಹ ಪ್ರಶ್ನೆ ಕೇಳೋದು ಸರಿ ಅಲ್ಲ, ಇಂದ್ರನು ದೇವರಲ್ಲವೇ? ಗೋಪಿ, ಆದರೆ ನಾವು ದಿನನಿತ್ಯ ಬೆಳೆ ಬೆಳೆಸೋದು ಈ ಗೋವರ್ಧನ ಪರ್ವತದ ತಳದಲ್ಲಿ. ಹಸಿರು ಹುಲ್ಲು, ನೀರು, ಹಸುಗಳು ಇವೆಲ್ಲವನ್ನೂ ಈ ಪರ್ವತವೇ ಕೊಡುತ್ತದಲ್ಲವೇ? ಅಯ್ಯ ಕೃಷ್ಣ, ನಿನ್ನ ಮಾತು ಶ್ರದ್ಧೆಗೂ ತರ್ಕಕ್ಕೂ ಕೂಡಿ ಬಂದಿದೆ. ನಾವು ಈ ಬಾರಿ ಗೋವರ್ಧನನಿಗೆ ಪೂಜೆ ಮಾಡೋಣ. ಇಂದ್ರ ಆಕಾಶದಲ್ಲಿ ಕ್ರೋಧದಿಂದ, ಈ ಬಾಲಕನು ನನ್ನನ್ನು ಮರೆಯಲು ಹೇಗೂ ಧೈರ್ಯಪಡುತ್ತಾನೆ. ನನಗೆ ಅರ್ಪಣೆಯಿಲ್ಲದ ಹಳ್ಳಿಯ ಜನರಿಗೆ ನನ್ನ ಶಕ್ತಿಯ ಸವಾರಿ ತೋರಿಸುತ್ತೇನೆ. ಇಂದ್ರನ ಆಜ್ಞೆಯ ಮೇರೆಗೆ ಧಾರಾಕಾರವಾದ ಮಳೆ ಬರುತ್ತದೆ. ಅಯ್ಯೋ ಕೃಷ್ಣ, ಮಳೆಯಿಂದಾಗಿ ನಮ್ಮ ಮನೆಗಳು ಕೊಚ್ಚಿ ಹೋಗ್ತಾ ಇವೆ. ಎಲ್ಲೆಲ್ಲೂ ನೀರಿನ ಪ್ರವಾಹ ಎಂದು ಗೋಪಿಯರು ಕೃಷ್ಣನ ಬಳಿ ಮೊರೆ ಇಟ್ಟರು. ಭಯವಿಲ್ಲ, ನಾನು ಗೋವರ್ಧನ ಪರ್ವತವನ್ನು ಎತ್ತುತ್ತೇನೆ. ನೀವು ಎಲ್ಲರೂ ನನ್ನ ಹತ್ತಿರ ಬನ್ನಿ, ನಾನು ನಿಮಗೆ ಆಶ್ರಯ ಕೊಡುತ್ತೇನೆ. ಗೋಪಿಯರು, ಕೃಷ್ಣನೇ, ನಿನ್ನ ಬೆರಳು ನಮ್ಮನ್ನೆಲ್ಲ ಉಳಿಸುತ್ತಿದೆ. ನಿನ್ನ ಮೇಲೆ ನಂಬಿಕೆ ನಮ್ಮ ಶಕ್ತಿ ಎಂದರು. ನಮ್ಮ ಬಾಲಕನೇ ದೇವರೆಂದು ಇಂದು ಸ್ಪಷ್ಟವಾಗಿದೆ ಎಂದು ನಂದಾಬಾಬಾ ಜನರಿಗೆ ಹೇಳಿದನು. ಇಂದ್ರ ಭಯ ಹಾಗೂ ಪಶ್ಚಾತ್ತಾಪದಿಂದ, ಹೇ ಕೃಷ್ಣ, ನಾನು ಅಹಂಕಾರದಿಂದ ಕುಣಿದಿದ್ದೆ. ನನ್ನ ಕೋಪ ನಿನ್ನ ಪ್ರೀತಿಯ ಮುಂದೆ ಶೂನ್ಯ, ಕ್ಷಮಿಸು ದೇವ. ಇಂದ್ರ ಅಹಂಕಾರ ಸತ್ಯವನ್ನು ಮರೆಮಾಡುತ್ತದೆ. ನೀನು ಈಗ ಪರಿಚಿತನಾದೆ. ಶ್ರದ್ಧೆಯಲ್ಲಿ ಎಂದೆಂದಿಗೂ ಶಕ್ತಿಯ ಜ್ಞಾನವಿದೆ ಎಂದು ಕೃಷ್ಣ ಇಂದ್ರನಿಗೆ ಹೇಳಿದನು. ಜನರೆಲ್ಲರೂ ಜಯ ಶ್ರೀಕೃಷ್ಣ, ಜಯ ಗೋವರ್ಧನ ದಾರಿ ಎಂದು ಘೋಷಣೆಯನ್ನು ಕೂಗಿದರು.